ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಿನ್ನೆ ಫುಲ್ ಟ್ರಾವೆಲ್ ಮಾಡಿ ತುಂಬಾ ಟಯರ್ಡ್ ಆಗಿತ್ತು. ಮನೆಗೆ ರೀಚ್ ಆಗಿದ್ದು ಸ್ವಲ್ಪ ಲೇಟ್ ಆಯಿತು. ಸೊ ಲೇಟ್ ಆಗಿದ್ದು ಇದರಲ್ಲೇ ಟಯರ್ಡಲ್ಲೇ ನಾನು ಮಲ್ಕೊಂಡ್ಬಿಟ್ಟೆ. ಬಿಕಾಸ್ ಬೆಳಗ್ಗೆ ಬೇಗ ಎದ್ದು ಮತ್ತೆ ನಮ್ಮ ಡೇನ ಸ್ಟಾರ್ಟ್ ಮಾಡಬೇಕು, ಅಡುಗೆ ಮಾಡೋದು ಅದು ಇದು ಅಂತ. ಸೊ ಬೆಳಗ್ಗೆನೇ ಹೋಗಿ ಸ್ವಲ್ಪ ತರಕಾರಿಗಳು ತೊಗೊಂಬಂದೆ. ಇವತ್ತು ಸಾಂಬಾರಿಗೇನೂ ಇಲ್ಲ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ನೂಕಲ್ ಮತ್ತು ನುಗ್ಗೆಕಾಯಿ ಹಾಕಿ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಬೇಳೆ ಮತ್ತು ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಟೊಮೊಟೊ ಇವೆಲ್ಲ ಬಂದು ನಾನು ಒಂದು ಕುಕ್ಕರಲ್ಲಿ ಹಾಕಿ 1-2 ವಿಷಲ್ ಕೂಗಿಸ್ಕೋಬೇಕು. ಸೊ ಅದನ್ನು ಸಪ್ರೇಟಾಗಿ ಕೂಗಿಸ್ಕೊತಿದ್ದೀನಿ. ತರಕಾರಿನೂ ಅಷ್ಟೇ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೊತಿದ್ದೀನಿ. ಇವತ್ತು ಹಸ್ಬೆಂಡ್ಗೆ ಆಫೀಸ್ ಇದೆ, ಲಿಯಾಗೆ ಬಂದು ಹಾಲಿಡೇ ಇದೆ ಮಂಡೇ. ಹಾಗಾಗಿ ಮಾರ್ನಿಂಗ್ ಒಂದು ರಿಫ್ರೆಶಿಂಗ್ ಆಗಿರೋದಕ್ಕೆ ಒಂದು ಆಫ್ರೆಶ್ ಕುಡಿತಾ ಇದ್ದೀವಿ. ಸೊ ನಿಮಗೆ ಆಫ್ರೆಶೇ ಕುಡಿಬೇಕಂತಿಲ್ಲ, ನಾರ್ಮಲ್ ವಾಮ್ ವಾಟರಲ್ಲಿ ಸ್ವಲ್ಪ ಹನಿ ಮಿಕ್ಸ್ ಮಾಡಿ ಕುಡಿದ್ರೂ ಸಾಕು. ಸೊ ಇವಾಗ ನೆಕ್ಸ್ಟ್ ಬಂದು ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ತಿದ್ದೀನಿ. ನಾನು ಹುಳಿ ಟೊಮೊಟೊ, ನಾಟಿ ಟೊಮೊಟೊ, ಒಂದು 4 ಟೊಮೊಟೊ ಮೀಡಿಯಮ್ ಸೈಜ್ದು, ಸ್ವಲ್ಪ ಮೀಡಿಯಮ್ ಸೈಜು ಅದನ್ನು ತಗೊಂಡು ಬೇಯಿಸಿದ್ದೀನಿ ಕುಕ್ಕರಲ್ಲಿ. ಹಾಗೆ ಇಡೀ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಈ ಮೆಥಡಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಸೊ ನಾನು ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕ್ಕೊಳ್ಳಿ, ಕರಿಬೇವು ಸೊಪ್ಪು ಎಲ್ಲ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅಲ್ಲಿ ನೀಟಾಗಿ ಫ್ರೈ ಆದಮೇಲೆ ಟೊಮೊಟೊನ ಈ ರೀತಿ ಸ್ಮ್ಯಾಶ್ ಮಾಡಿ ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊದು ಫುಲ್ ಒಂದು ಹಸಿ ಇದು ಎಲ್ಲ ಹೋದ್ಮೇಲೆ ಒಂದು ಲೈಟಾಗಿ ಎಣ್ಣೆ ಎಲ್ಲ ಬಿಡಿಸ್ಕೊಂಡು ಬರೋ ಟೈಮಲ್ಲಿ ಸ್ವಲ್ಪ ಅರಿಶಿನ, ಚೂರು ಸಾಂಬಾರು ಪೌಡ್ರು, ಖಾರದ ಪೌಡರು, ಸೊ ಇಷ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದರ ಹಸಿ ವಾಸನೆ ಹೋಗಿದ ತಕ್ಷಣ ಬೇಯಿಸಿರೋ ಅಂಥ ತರಕಾರಿನ ಹಾಕಿ ಲೈಟಾಗಿ ಕುದಿಸೋಣ. ತರಕಾರಿ ಬಂದು ನಾನೊಂದು 60% ಬೇಯಿಸಿರ್ತೀನಿ, ಮಿಕ್ಕಿದ್ದು ಈ ಸಾಂಬಾರಲ್ಲೇ ಫ್ರೈ ಮಾಡ್ಕೋಬೋದು. ಚೆನ್ನಾಗಿ ಅದನ್ನು ಬೇಯಿಸಿದ ಮೇಲೆ ಬೇಳೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಅದರೊಳಗೆ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಬಾಯ್ಲ್ ಆಗೋಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ಹಿಂಗು ಜಾಸ್ತಿ ಹಾಕ್ಕೊಳ್ಳಿ. ಹಿಂಗೆ ಹಾಕಿ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆಗೆ ನಾರ್ಮಲಾಗಿ ಸಾಸಿವೆ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತ. ಆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಣಮೆಣಸಿನ್ಕಾಯಿ, ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಟ್ಟು ಸಾಂಬಾರು ರೆಡಿ ಮಾಡಿದ್ದೀನಿ. ಸೊ ಅದಕ್ಕೆ ಸೈಡಿಗೆ ಬಂದು ಇವತ್ತು ಏನು ನಾನು ಹೋಗಿ ವೆಜಿಟೇಬಲ್ಸ್ ತರಬೇಕು, ಹಾಗಾಗಿ ಬರೀ ಎಗ್ನ ಬುರ್ಜಿ ಥರ ಲೈಟಾಗಿ ಮಾಡ್ತಿದ್ದೀನಿ. ಸ್ವಲ್ಪ ಸಾಲ್ಟು ಪೆಪ್ಪರ್ ಹಾಕಿ ಅವ್ರಿಗೆ ಬುರ್ಜಿ ಮಾಡಿಟ್ಟಿದ್ದೀನಿ. ಮತ್ತು ರೈಸ್ನ ಬಡಿಸಿದ್ದೀನಿ. ಸೊ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾವು ಶೇಕ್ ಕುಡ್ದಾಯಿತು. ಲಂಚಿಗೆ ಬಂದು ಇಷ್ಟನ್ನು ರೆಡಿ ಮಾಡಿದ್ದೀನಿ. ಸೊ ಸ್ನ್ಯಾಕ್ಸಿಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಅವೆಲ್ಲ ಕೊಟ್ಟಿದ್ದೀನಿ. ಸೊ ಊರಿಂದ ತಂದ ಒಂದು ಸ್ನ್ಯಾಕ್ಸ್ನು ಅವರಿಗೆ ಮಧ್ಯಾಹ್ನದ ಸ್ನ್ಯಾಕ್ಸಿಗೆ ಕೊಟ್ಟಿದ್ದೀನಿ. ಅದು ಊರಲ್ಲಿ ಸಿಗುತ್ತೆ, ತುಂಬ ಫ್ರೆಶ್ಶಾಗಿ ಮಾಡ್ತಾರೆ. ಸೊ ಹಾಗಾಗಿ ಅದನ್ನು ಅವ್ರಿಗೆ ಕೊಟ್ಬಿಟ್ಟೆ. ಸೊ ಒಂದೇ ದಿನದಲ್ಲಿ ಮುಖ ಅದೆಷ್ಟು ಟ್ಯಾನ್ ಆಗಿದೆ ಅಂತ ಗೊತ್ತಿಲ್ಲ. ಬಿಸಿಲಿಗೆ ಹೋಗಿ ಬಂದಮೇಲೆ ತುಂಬಾ ಟ್ಯಾನ್ ಆಗಿತ್ತು. ಹೋಗಬೇಕಾದ್ರೇ ಅಷ್ಟು ಬಿಸಿಲು. ಕಾರಲ್ಲಿ ಟ್ರಾವೆಲ್ ಮಾಡಿದ್ರು ಕೂಡ ತುಂಬ ಹಬೆ ತುಂಬ ಬರ್ತಾನೆ ಇತ್ತು. ಫುಲ್ ಅಂದರೆ ಫೇಸ್ಗೆ, ಬಾಡಿಗೆಲ್ಲ ತುಂಬ ಬೆವರು ಇಳಿತಾನೆ ಇತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಟ್ಯಾನ್ ಹೋಗಲಿ ಅನ್ನೋಕ್ಕೋಸ್ಕರ ಪೀಲ್ ಆಫ್ದು ಮಾಸ್ಕ್ ಹಾಕ್ಕೊಂಡಿದ್ದೀನಿ, ಫೇಸ್ ಮಾಸ್ಕು. ಸೊ ಇವಳು ಅಪ್ಪ ಹೋದ್ಮೇಲೆ ಎದ್ಲು, ಹಾಗಾಗಿ ಫಾದರ್ಸ್ ಡೇ ವಿಶ್ ಮಾಡಿಲ್ಲ. ನಾನು ಅವಳು ಫೋನ್ ಮಾಡಿ ವಿಶ್ ಮಾಡು ಅಂತ ಹೇಳಿದೆ. ಸೊ ಅಷ್ಟೊತ್ತಿಗೆ ನಾನು ಇವಳು ಎದ್ದೋಳಕ್ಕಿಂತ ಮುಂಚೆನೇ ಇದನ್ನು ಹಾಕಿ ತೆಗೆದುಬಿಡೋಣ ಅಂದ್ಕೊಂಡೆ. ಅವಳು ಅಷ್ಟು ಬೇಗ ಎದ್ದುಬಿಟ್ಲು. ಸೊ ಎದ್ದಿದ ತಕ್ಷಣ ನಾನೇ ಅದನ್ನು ತೆಗಿತೀನಿ ಅಂತೇಳಿ ಹಿಡಿದು ಎಳಿತಾ ಇದ್ದಾಳೆ. ಸೊ ಇದು ಯಾಕೆ ಅಳ್ತಾ ಇದ್ದಾಳೆ ಅಂದರೆ, ಎದ್ದಿದ ತಕ್ಷಣ ಅವ್ರ ಅಪ್ಪನಿಗೆ ಫೋನ್ ಮಾಡಿ ವಿಶ್ ಮಾಡೋಕ್ಕೆ ಹೇಳು ಅಂತ ಹೇಳಿದೆ. ಬಟ್ ಅವರ ಅಪ್ಪ ಬಂದು ಇವಳು ನನಗೆ ಫೇಸ್ ಪ್ಯಾಕ್ ರಿಮೂವ್ ಮಾಡ್ತಿರ್ಬೇಕಾದ್ರೆ ಅವರ ಅಪ್ಪ ಫೋನ್ ಮಾಡಿದ್ರು. ಫೋನ್ ಮಾಡಿ ಮಾತಾಡ್ತಿರ್ಬೇಕಾದ್ರೆ ಹ್ಯಾಪಿ ಫಾದರ್ಸ್ ಡೇ ಹೇಳಿಬಿಟ್ಟು ಕೆಲವು ಹಾಡೆಲ್ಲ ಹಾಡಿದಾಳೆ. ಅದನ್ನೆಲ್ಲ ಕೇಳು ಅಂತ ಹೇಳಿ ಏನೋ ಎಮೋಷನಲ್ ಆಗಿ ಇಷ್ಟು ಅಳ್ತಿದ್ದಾಳೆ. ಅಪ್ಪ ಅಂದರೆ ನನಗಿಷ್ಟ ಅಂತ ಹೇಳ್ಕೊಂಡು ಅಳ್ತಾ ಇದ್ದಾಳೆ. ಸೊ ಏನಾಯಿತೋ ಗೊತ್ತಿಲ್ಲ, ಮಕ್ಳಿಗೆ ಇವಾಗಿಂದನೇ ಎಮೋಷನ್ ಜಾಸ್ತಿ ಬರುತ್ತೆ. ಅಪ್ಪ ಇಷ್ಟ, ಅಪ್ಪ ಬೇಕು ಅಂತ ಅಳ್ತಾ ಇದ್ಲು. ಸೊ ಅವಳನ್ನ ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ, ಸರಿ ಬರಲಿ ನಾವು ಕೇಕ್ ಕಟ್ ಮಾಡ್ಸೋಣ, ಫಾದರ್ಸ್ ಡೇ ಮಾಡೋಣ ಅಂತ ಎಲ್ಲ ಹೇಳ್ತಾ ಇದ್ದೆ. ಸೊ ಮಧ್ಯಾಹ್ನಕ್ಕೆ ನಾನು ಅದೇ ಲಂಚೇ ತಿಂದೆ. ಸೊ ಬೇಳೆ ಸಾಂಬಾರು, ರೈಸ್ ತಿಂದಿದ್ದೀನಿ. ನೈಟಿಗೆ ಬಂದು ಬಿರಿಯಾನಿನೂ ಚಿಕನ್ ಫ್ರೈ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಬಿರಿಯಾನಿಗೆ ಬಂದು ಸ್ವಲ್ಪ ಅಂದರೆ 1 kg ಚಿಕನಲ್ಲಿ ಸ್ವಲ್ಪ ಈ ರೀತಿ ಪೀಸಸ್ನೆಲ್ಲ ತೆಗೆದು ಮಿಕ್ಸ್ ಮಾಡಿ ಒಂದು 1 hour ಚೆನ್ನಾಗಿ ಇದನ್ನು ಸೋಕ್ ಮಾಡಿ ಇಟ್ಬಿಡಿ ಹಾಗೆ. ಸೊ ಇದನ್ನು ಬಂದು ಸಪ್ರೇಟಾಗಿ ಒಂದು ಸ್ವಲ್ಪ ಫ್ರೈ ಮಾಡೋಕ್ಕೆ ಎತ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಅರಿಶಿನ, ಕರ್ಡು, ಖಾರದ ಪೌಡರು, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ
ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಕೋಬೋದು ನೀವು. ನಾನು ಹೊರಗಡೆ ಒಂದು 1 ಅವರ್ ಹಾಗೆ ಬಿಟ್ಬಿಡ್ತೀನಿ, ಅದು ಉಪ್ಪು ಖಾರ ಚೆನ್ನಾಗಿ ಅದ್ರೊಳಗೆ ಇಳಿಬೇಕು ಅದಕ್ಕೋಸ್ಕರ. ಸೊ ಇನ್ನು ಸ್ವಲ್ಪ ಬಂದು ನಾನು ಒಂದು ಅರ್ಧ ತೊಗೊಂಡಿದ್ದೀನಿ, ಅದು ಬಂದು ಲೈಟಾಗಿ ಫ್ರೈ ಮಾಡೋದಕ್ಕೆ. ಇವಾಗ ಫ್ರೈ ಮಾಡೋದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಿಂಜರಿ ಆಯಿಲ್ ಹಾಕ್ಕೊಂಡಿದ್ದೀನಿ, ಅಂದರೆ ನೀವು ಸ್ವಲ್ಪ ಧಾರಾಳವಾಗಿ ಆಯಿಲ್ ಬಿಟ್ಕೋಬೇಕು, ಬಿಕಾಸ್ ಸ್ವಲ್ಪ ಫ್ರೈ ಮಾಡೋದ್ರಿಂದ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ನಾನು ಸ್ಪೈಸಸ್ನೆಲ್ಲ ಹಾಕ್ಕೊಂಡಿದ್ದೀನಿ, ನಾವು ಬಿರಿಯಾನಿಗೆಲ್ಲ ಏನು ಸ್ಪೈಸಸ್ ಯೂಸ್ ಮಾಡ್ತೀವಿ ಆ ಸ್ಪೈಸಸ್ನೇ. ಸೊ ಇದಕ್ಕೆ ನಾನು ಈ ರೀತಿ ಸ್ವಲ್ಪ ತರಕಾರಿಗಳು ತೊಗೊಂಡಿದ್ದೀನಿ. ಆನಿಯನ್ನು ಈ ರೀತಿ ಉದ್ದ ಉದ್ದ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಮೇಯ್ನಾಗಿ ಟೊಮೊಟೊ. ಸೊ ಈರುಳ್ಳಿ ಬಂದು 2 ಈರುಳ್ಳಿ ಹಾಕಿದ್ದೀನಿ, ಮೀಡಿಯಮ್ ಸೈಜು. ಚೆನ್ನಾಗಿ ಈ ರೀತಿ ಸ್ಲೈಸ್ ಮಾಡಿಕೊಂಡು ಇದು ಚೆನ್ನಾಗಿ ಈ ರೀತಿ ಫ್ರೈ ಆಗಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಹಾಗೆ ಚಿಕನ್ನ ಹಾಕ್ಕೊತಿದ್ದೀನಿ. ಸೊ ಚಿಕನ್ ಹಾಕಿಬಿಟ್ಟು ಸ್ವಲ್ಪ ಅರಿಶಿನದ ಪೌಡರ್ ಹಾಕಿಬಿಟ್ಟು ಕರಿಬೇವು ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಸೊ ಇದಿಷ್ಟು ಹಾಕಿ ಇದನ್ನು ಫ್ರೈ ಮಾಡಬೇಕು. ಟೊಮೊಟೊನೂ ಹಾಗೆ ಹಾಕ್ಬಿಡಿ, ಬಿಕಾಸ್ ಇದರ ಹಸಿ ವಾಸನೆ ಇದ್ರ ಎಲ್ಲ ಸ್ಮೆಲ್ಲಲ್ಲಿ ಹೋಗಿಬಿಡುತ್ತೆ. ನಿಮಗೆ ಆ ಚಿಕನ್ದೊಂದು ವಾಸನೆ ಬರುತ್ತೆ. ಆ ಫುಲ್ ನೀಟಾಗಿ ಇದು ಹೀಗೆ ನೀವು ಫುಲ್ ಫ್ರೈ ಮಾಡೋಕ್ಕೆ ಹಾಕ್ಬಿಟ್ರೆ ಈ ಸ್ಮೆಲ್ಲೇ ನಿಮಗೆ ಎನ್ಹಾನ್ಸಿಂಗ್ ಆಗಿರುತ್ತೆ. ಇದ್ರ ಫ್ಲೇವರ್ ಎಲ್ಲ ಚಿಕನಲ್ಲಿ ಹಿಡಿದ್ಬಿಟ್ಟು ಸೂಪರಾಗಿ ನಿಮಗೊಂದು ಚೆನ್ನಾಗಿರೋ ಫ್ಲೇವರ್ಡ್ ಚಿಕನ್ ಸಿಗುತ್ತೆ. ಸೊ ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಲೈಟಾಗಿ ಸಾಲ್ಟ್ ಹಾಕ್ಕೊಂಬಿಡಿ. ಸಾಲ್ಟು ಸ್ವಲ್ಪ ಅರಿಶಿನದ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮುಚ್ಚಳ ಹಾಕಿಬಿಟ್ಟು ಒಂದು ಲೆಮನ್ನು ಅಷ್ಟೇ, ಹಾಫ್ ಲೆಮನ್ ಹಾಕೋಕ್ಕಿಂತ ಮುಂಚೆನೇ ಹಾಫ್ ಲೆಮನ್ನ ಹಾಕಿಬಿಡಿ. ಆಮೇಲೆ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಸ್ಪೈಸಸ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಮೀಡಿಯಮ್ ಒಲೆ ಉರಿಯಲ್ಲೇ ಬೇಯಿಸಿದ್ದೀನಿ. ಸೊ ಅದೇನು ಆಗುತ್ತಂದರೆ ನಿಮಗೆ ಚೆನ್ನಾಗಿ ಅದು ಬೇಯುತ್ತಾ ನೀರಲ್ಲೇ ಇರುತ್ತೆ, ಚಿಕನಲ್ಲೇ ಕೆಲವು ನೀರಿನ ಅಂಶ ಇರುತ್ತೆ, ಅದೆಲ್ಲ ಬಂದು ನಿಮಗೆ ನೀಟಾಗಿ ಅದು ಡ್ರೈ ಮಾಡಿಕೊಡುತ್ತೆ. ಒಂದು 10 ಮಿನಿಟ್ಸಲ್ಲೇ ನಿಮಗೆ ಡ್ರೈ ಮಾಡಿಕೊಡುತ್ತೆ. ಆನಂತರ ಬರೀ ಸ್ವಲ್ಪ ಧನಿಯಾ ಪೌಡರು, ಖಾರದ ಪೌಡರ್ ಅಷ್ಟೇ ಹಾಕಿದ್ದೀನಿ, ಬೇರೆ ಏನೂ ಇಲ್ಲ. 1 ಸ್ಪೂನ್ ಖಾರದ ಪೌಡರು, ಅರ್ಧ ಸ್ಪೂನ್ ಧನಿಯಾದ ಪೌಡರು ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಸೈಡಿಗೆ ಇಟ್ಬಿಡಿ. ಅದರದ್ದು ಕೆಲಸ ಮುಗೀತು. ಸೊ ಇವಾಗ ಬಿರಿಯಾನಿ ಮಾಡ್ತಿದ್ದೀನಿ. ಬಿರಿಯಾನಿಗೂ ಅಷ್ಟೇ ಜಿಂಜರಿ ಆಯಿಲ್ ಸ್ವಲ್ಪ ತೊಗೊಂಡಿದ್ದೀನಿ. ಎಲ್ಲ ಸ್ಪೈಸಸ್ ಗರಂ ಮಸಾಲ ಸ್ಪೈಸಸ್ನ ಆ್ಯಡ್ ಮಾಡಿದ್ದೀನಿ. ದೊಡ್ಡ ಸೈಜ್ದು ಆನಿಯನ್ 2 ತೊಗೊಂಡಿದ್ದೀನಿ. ಸೊ ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಬಿರಿಯಾನಿಗೂ ಅಷ್ಟೇ ಆನಿಯನ್ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೊಟೊ ನೀವು ಅರ್ಧಂಬರ್ಧಂ ಫ್ರೈ ಮಾಡಿದ್ರೂ ಟೇಸ್ಟು ಆ ಫ್ಲೇವರ್ ಚೆನ್ನಾಗಿರುತ್ತೆ, ಬಟ್ ಆನಿಯನ್ ಮಾತ್ರ ಫ್ರೈ ಮಾಡಿಲ್ಲ ಅಂದರೆ ಚೆನ್ನಾಗಿರಲ್ಲ ಟೇಸ್ಟು. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಸೀದಿಸದೆ ಫ್ರೈ ಮಾಡ್ಕೊಳ್ಳಿ. ಸೊ ಈ ಲೆವೆಲಿಗೆ ಫ್ರೈ ಆದಮೇಲೆ ಒಂದು ಫುಲ್ ಸ್ಪೂನ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬಿಕಾಸ್ ನಾವು ಚಿಕನ್ನ ಸೋಕ್ ಮಾಡೋಕ್ಕೆ ಇಡಬೇಕಾದ್ರೂ ನಾವು ಅದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಾಡಿದ್ದೀನಿ ಅದಕ್ಕೋಸ್ಕರ. ಸೊ ನಾನು ಮೀಡಿಯಮ್ ಸೈಜ್ದು 2 ಟೊಮೊಟೊ ತೊಗೊಂಡಿದ್ದೀನಿ. ಸೊ ದೊಡ್ಡ ಸೈಜ್ದು 2 ಈರುಳ್ಳಿ, ಮೀಡಿಯಮ್ ಸೈಜ್ದು 2 ಟೊಮೊಟೊ ಈ ರೀತಿ ಉದ್ದುದ್ದ ಹೆಚ್ಚಿಟ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು. ತುಂಬ ಈಸಿಯಾಗಿ ಯಾರಿಗೂ ಮಾಡೋಕ್ಕೆ ಬರದೇ ಇದ್ದವ್ರು ಕೂಡ ಈ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಈಸಿ ಕೂಡ, ಬಿರಿಯಾನಿ ಎಲ್ಲ ಅಷ್ಟು ಕಷ್ಟ ಅಲ್ಲ. ಸೊ ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡ್ರೆ ಸಾಕು. ಇದು ಒಂದು 3/4 kg ಇರುತ್ತೆ ಅಂದ್ಕೊಂಡಿದ್ದೀನಿ ಚಿಕನ್ನು, ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಸೊ 3/4 kg ಇವಾಗ ಚಿಕನ್ದು ರೇಷಿಯೋ ಹೇಗಂದರೆ 1 kg ಚಿಕನ್ ತೊಗೊಂಡ್ರೆ 1 kg ರೈಸ್ ತೊಗೋಬೇಕು. ನಾನಿವಾಗ 3/4 kg ತೊಗೊಂಡಿದ್ದೀನಿ ಅಂದರೆ ನಾನು 1.5 ಲೋಟ ರೈಸ್ ಹಾಕ್ಕೊಳ್ತೀನಿ. ಆ ರೀತಿ ರೇಷಿಯೋ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಚಿಕನ್ ಹಾಕಿದ್ಮೇಲೆ ಇದಕ್ಕೂ ಅಷ್ಟೇ ಕೊತ್ತಂಬರಿ ಸ್ವಲ್ಪ ಒಂದು ಕೈ ಇಡೀ ಹಾಕಿದ್ದೀನಿ, ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಬಿಡಿ. ಸ್ವಲ್ಪ ಪುದೀನ, 1 ಕೈ ಪುದೀನ, ಹಸಿಮೆಣ್ಸಿನ್ಕಾಯಿ ಮತ್ತು ನಾವೇನು ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ ಅದೆಲ್ಲ ಸೇರಿಸಿ ಲೈಟಾಗಿ ಅದ್ರ ನೀರು ಬರುತ್ತೆ. ಸೊ ಅದಕ್ಕೇನು ಮಾಡಬೇಕಂದ್ರೆ ಸ್ವಲ್ಪ 1 ವಿಷಲ್ ಕೂಗಿಸ್ಕೋಬೇಕು. ಸೊ ಅದಕ್ಕೆ ನಾನು ಕೆಲವು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ 1/4 ಟೀ ಸ್ಪೂನು ಗರಂ ಮಸಾಲ, ಅರ್ಧ ಟೀ ಸ್ಪೂನು ಬಿರಿಯಾನಿ ಪೌಡರು, 1 ಟೀ ಸ್ಪೂನ್ ಖಾರದ ಪೌಡರು, ಅರ್ಧ ಟೀ ಸ್ಪೂನ್ ಧನಿಯಾ ಪೌಡರ್. ಇಷ್ಟೇ ಬಿರಿಯಾನಿಗೆ ನಾನು ಹಾಕ್ತಿರೋದು, ಜಾಸ್ತಿ ಬೇರೆ ಏನೂ ಹಾಕ್ತಾಯಿಲ್ಲ. ಬಟ್ ಟೇಸ್ಟ್ ಅಲ್ಟಿಮೇಟಾಗಿರುತ್ತೆ. ನೀವು ಫ್ರೈ ಮಾಡ್ಕೊಳ್ಳುವಾಗಲೇ ಹಾಕ್ಕೊಂಬಿಡಿ, ನಾನು ನೀರು ಹಾಕಿದ್ಮೇಲೆ ಹಾಕ್ತಾಯಿದ್ದೀನಿ. ನಿಮಗೆ ವಿಡಿಯೋ ಮಾಡೋಕ್ಕೆ ತೋರಿಸ್ದೆ, ಹಾಗಾಗಿ ಅದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟಿದೆ ಅದಕ್ಕೋಸ್ಕರ. ಅದನ್ನು ನೀವು ಚಿಕನ್ ಜೊತೆಗೆ ನೀವು ಕುಕ್ಕರ್ ವಿಷಲ್ ಓಪನ್ ಮಾಡಿ ಕುದಿಸೋಕ್ಕೆ ಇಡ್ತೀರಲ್ಲ ಆ ಟೈಮಲ್ಲಿ ಕೂಡ ನೀವು ಆ ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸೀರಗ ಸಂಬಾ ರೈಸ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಈ ಸೀರಾ ಸಂಬಾ ರೈಸ್ಗೆ ನೀವು ರೇಷಿಯೋ ಬಂದು ನಾರ್ಮಲ್ ರೈಸ್ ಥರ ಇರಲ್ಲ,
ಹೇಗೆ ಅಂದರೆ 1 ಲೋಟಕ್ಕೆ 1.5 ಲೋಟ ನೀರು ಹಾಕಬೇಕು. 1 ಲೋಟ ಅಕ್ಕಿಗೆ 1.5 ಲೋಟ ನೀರು ಹಾಕೋಬೇಕು. ಸೊ ನಾನಿಲ್ಲಿ 1.5 ಲೋಟ ತಗೊಂಡಿದ್ದೀನಿ. ಹಾಗಾಗಿ ನಾನು ಇಲ್ಲಿ ಎಷ್ಟು ಹಾಕಿದ್ದೀನಿ ಅಂದರೆ ರೇಷಿಯೋ ಪ್ರಕಾರ ನಾನು ಸ್ವಲ್ಪ ಒಂದು ಅರ್ಧ ಲೋಟ ಎಕ್ಸ್ಟ್ರಾನೇ ಹಾಕ್ತಿದ್ದೀನಿ. ಕುಕ್ಕರಲ್ಲಿ ನಾನು ಕೂಗ್ಸೋದಕ್ಕಿಂತ ಮುಂಚೆ ಈ ರೀತಿ ಚೆನ್ನಾಗಿ ಕುದಿಸ್ಬಿಡ್ತೀನಿ. ಸೊ ಇನ್ನೇನು ಒಂದು 70% ಬೆಂದು ಬಂತು ಅಂದಾಗ ಕುಕ್ಕರ್ ಮುಚ್ಚಳ ಹಾಕಿಬಿಟ್ಟು ಮೀಡಿಯಮ್ ಒಲೆ ಉರಿಯಲ್ಲಿ ಬಂದು ನಾನು ಒಂದು 10 ನಿಮಿಷ ಬೇಯಿಸಿದ್ರೆ ನನಗೆ ಸೂಪರಾಗಿರುವಂಥ ಈ ರೀತಿ ಉದುರು ರೈಸು ರೆಡಿ ಆಗುತ್ತೆ. ಸೊ ರೈಸ್ ಈ ರೀತಿ ರೆಡಿ ಆಗಬೇಕಂದ್ರೆ ನಾನು ಹೇಳೋ ಮೆಥಡಲ್ಲೇ ಮಾಡಬೇಕು ನೀವು ಇವಾಗ. ಸೊ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ 2.5 ಗ್ಲಾಸ್ ತೊಗೊಂಡಿದ್ದೀನಿ. ಸೊ ಅಂದರೆ ನಾರ್ಮಲಾಗಿ 1 ಲೋಟ ಅಕ್ಕಿಗೆ ಅರ್ಧ ಲೋಟ ಮಾತ್ರ ಎಕ್ಸ್ಟ್ರಾ ನೀರು ಹಾಕಬೇಕು. ನಾನು 1.5 ಲೋಟಕ್ಕೆ 2.5 ಲೋಟ ನೀರನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ನೀರು ತಗೊಂಡು ಹಾಕಿದ್ದೀನಿ ಬಿಕಾಸ್ ನನಗೆ ಅದ್ರ ಮೆಥಡ್ ಗೊತ್ತಿದೆ, ಹಾಗಾಗಿ ಆ ರೀತಿ ಮಾಡಿದ್ದೀನಿ. ನೀವು ಯಾವ ರೇಷಿಯೋದಲ್ಲಿ ಮಾಡ್ತಾಯಿದ್ದೀರಾ ಅಂತ ನೋಡ್ಕೊಂಡು ನೀವು ಮಾಡಿ. ಬಟ್ ನಾರ್ಮಲಾಗಿ ಈ ರೈಸ್ಗೆಲ್ಲ ಬಂದು ನಿಮಗೆ ಒಂದು ಅರ್ಧ ಲೋಟ ಎಕ್ಸ್ಟ್ರಾ ಹಾಕಬೇಕು, ನಾರ್ಮಲ್ ಥರ ಅಲ್ಲ. ಸೊ ನಾವು ಕೇಕ್ ಆರ್ಡ್ರ್ ಮಾಡಿದ್ವಿ. ಅವರು ಆಫೀಸಿಂದ ಬಂದುಬಿಟ್ರು. ಬಟ್ ಬೇರೆ ಡ್ರೆಸ್ ಹಾಕ್ಕೊಳ್ಳೋಕೆ ರೆಡಿ ಇದ್ದರು. ನಾವು ಹೊಸ ಬಟ್ಟೆ ಒಂದು ಹಾಕಿ ಅಂತ ಹೇಳಿ ಅವ್ರಿಗೆ ಆ ಡ್ರೆಸ್ನ ಕೊಟ್ಟು ಹಾಕ್ಸಿದ್ವಿ. ಯಾಕಂದರೆ ಫಾದರ್ಸ್ ಡೇ ಅವ್ರಿಗೆ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿರಲಿ ಅಂತ ಬೇರೆ ಏನೂ ಹೇಳಿರಲಿಲ್ಲ. ಬೆಳಗ್ಗೆ ಮಾತ್ರ ಡ್ರೆಸ್ನ ಚೇಂಜ್ ಮಾಡಿ ಹಾಕಿ ಕಳಿಸಿದ್ವಿ. ಸೊ ಇವಳು ತುಂಬಾ ಹಠ ಮಾಡಿದ್ಲು, ಬೇಗ ಡ್ಯಾಡಿ ಕೇಕ್ ಆರ್ಡ್ರ್ ಮಾಡು ಅಂತ. ಕೊನೆಯಲ್ಲೇ ಗೊತ್ತಾಗಿದ್ದು ಇವಳಿಗೂ ಕೇಕ್ ಬೇಕಾಗಿತ್ತು, ಅದಕ್ಕೆ ಕೇಕ್ ಆರ್ಡ್ರ್ ಮಾಡೋಕ್ಕೆ ಹೇಳಿದಾಳಂತ. ಸೊ ಯಾವಾಗಲೂ ಅಷ್ಟೇ ಕೇಕ್ ಯಾವುದು ಈ ರೀತಿ ಸ್ವೀಟ್ಸ್ ಎಲ್ಲ ನಾವು ತೊಗೊಳ್ಳಲ್ಲ. ಬಟ್ ಈ ರೀತಿ ಏನಾದರೂ ಇದ್ದರೆ ತೊಗೊಂಡಾಗ 2 ದಿನ ಇಟ್ಟು ಅದನ್ನೇ ತಿಂದು ಖಾಲಿ ಮಾಡ್ತಾಯಿರ್ತೀವಿ. ಸೊ ಕೇಕ್ನೂ ಆರ್ಡ್ರ್ ಮಾಡಾಯಿತು. ಬರಬೇಕಾದ್ರೆ ಸ್ವಲ್ಪ ಎಲ್ಲ ಡ್ಯಾಮೇಜ್ ಆಗಿದೆ ಕೇಕು. ಆದರೂ ಪಾಪ ಅವರಪ್ಪ ಬೇಜಾರು ಮಾಡ್ಕೊಳ್ದೆ ಕಟ್ ಮಾಡಿದ್ರು. ತುಂಬಾ ಅವಳು ಕೂಡ ಅವ್ರಿಗೆ ತುಂಬ ಇದು ಮಾಡ್ತಾಯಿದ್ದಿಲ್ಲ. ಯಾಕಂದರೆ ನಾವು ಆವಾಗಿಂದ ಸೆಲೆಬ್ರೇಷನ್ ಎಲ್ಲ ತೋರಿಸಿ, ಸೊ ನಾವೇ ಇವಾಗ ಮರೆತರೂ ಕೂಡ ಅವಳು ಆ ಸೆಲೆಬ್ರೇಷನ್ನ ಮರೆಯಲ್ಲ. ಬಿರಿಯಾನಿ ಮಾಡು, ಕೇಕ್ ಕಟ್ ಮಾಡಬೇಕು, ಡ್ಯಾಡಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ತುಂಬ ಇಷ್ಟಪಡ್ತಾಳೆ. ಸೊ ಬರ್ಡೇ ಆಗಲಿ ಅಥವಾ ಏನಾದರೂ ಈ ರೀತಿ ಒಂದು ಫಂಕ್ಷನ್ ಆಗಲಿ ಅದೇ ಥರ. ಸೊ ಹಾಗೇ ನನಗೂ ಏನಾದರೂ ಬರ್ಡೇ ಆ ಥರ ಬಂದರೆ ಅವ್ರ ಅಪ್ಪನಿಗೆ ಹೇಳ್ತಾಳೆ. ಸೊ ಅಮ್ಮನಿಗೆ ಏನಾದರೂ ಗಿಫ್ಟ್ ಕೊಡು ಡ್ಯಾಡಿ, ಏನು ಕೊಡೋಣ ಆ ಥರ ಎಲ್ಲ ಯೋಚನೆ ಮಾಡ್ತಾರೆ. ಬಿಕಾಸ್ ನಾವೇನು ಹೇಳ್ಕೊಡ್ತೀವೋ ಮಕ್ಕಳು, ಇಲ್ಲ ನಾವೇನು ಮಾಡ್ತೀವೋ ಅದನ್ನೇ ಕಲಿತಾರೆ. ಸೊ ಗುಡ್ ಥಿಂಗ್ಸ್ ಈ ರೀತಿ ಸೆಲೆಬ್ರೇಷನ್ಸ್ಗಳು ಇರಬೇಕು. ಇಷ್ಟೇ ದುಬಾರಿದು ತಗೋಬೇಕಂತ ಏನಿಲ್ಲ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ನಿಮ್ಮ ಮನೇಲಿ ಇರೋವಂಥ ಊಟ ಕೂಡ ನೀವು ಖುಷಿಯಿಂದ ತಿನ್ಕೋಬೋದು. ಕೆಲವು ಫಂಕ್ಷನ್ಸು, ಕೆಲವು ಸೆಲೆಬ್ರೇಷನ್ಸ್ಗಳೆಲ್ಲ ಅವ್ರಿಗೋಸ್ಕರನೇ ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ. ಬಿಕಾಸ್ ಅವ್ರು ಕೇಳ್ತಾರೆ. ಇವಾಗ ಅವ್ರ ಹ್ಯಾಪಿನೆಸ್ಸೇ ನಮ್ಮ ಹ್ಯಾಪಿನೆಸ್ ಅಂತ ಅಂದ್ಕೊಳ್ತೀವಿ. ಸುಮಾರು ನಾವು ನಮ್ಮ ಹ್ಯಾಪಿನೆಸ್ಸಿಗೆ ಮಾಡ್ಕೊಳ್ತೀವಿ. ಬಟ್ ಅದ್ರ ಜೊತೆಗೆ ಮಕ್ಕಳಿಗೆ ಏನು ಖುಷಿ ಅನಿಸುತ್ತೋ ಅದನ್ನು ನಾವು ಮಾಡಲೇಬೇಕು. ಹಾಗಾದರೆ ಮಾತ್ರ ಅವರು ನಮಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾರೆ. ಬಟ್ ಈ ಸೆಲೆಬ್ರೇಷನ್ ಮಾತ್ರ ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ವುಮೆನ್ಸ್ಗೆ, ನಮ್ಮ ಹೆಣ್ಮಕ್ಳಿಗೆಲ್ಲ ತುಂಬ ಸೆಲೆಬ್ರೇಷನ್ಸ್ಗಳು ಇರುತ್ತೆ. ಬಟ್ ಅಪ್ಪಂದಿರಿಗೆ ಇದು ಒಂದೇ ಸೆಲೆಬ್ರೇಷನ್ನು. ಇದನ್ನು ಮಿಸ್ ಮಾಡಿದೆ ಅಟ್ಲೀಸ್ಟ್ ಅವರು ಖುಷಿಯಾಗೋ ಥರ ಒಂದು ಒಳ್ಳೆ ಅಡುಗೆ, ಅವ್ರಿಗಿನ್ನೇನು ಅವ್ರು ಬಯಸಲ್ಲ. ಯಾಕಂದರೆ ಗಂಡಸ್ರಿಗೆ ನಿಜವಾಗ್ಲೂ ಗೋಲ್ಡ್ ಆಗಲಿ ಪ್ರತಿಯೊಂದು ತುಂಬ ಕಮ್ಮಿ ಇದನ್ನೇ ಇಷ್ಟಪಡ್ತಾರೆ. ಅವ್ರಿಗೆ ಮೇಯ್ನಾಗಿ ಬೇಕಾಗಿರೋದು ಬಂದು ಫುಡ್ಡು. ಸೊ ಫುಡ್ಡು ಒಂದು ಒಳ್ಳೆ ಫುಡ್ ಅವ್ರಿಗೆ ಕೊಟ್ರೇ ಅದೇ ಅವ್ರಿಗೆ ತುಂಬಾ ಖುಷಿ ಅನಿಸುತ್ತೆ. ಸೊ ಹಾಗಾಗಿ ಅಪ್ಪಂದಿರೋ ಬಗ್ಗೆ ಮಾತಾಡಿದ್ರೆ ನನಗೆ ತುಂಬ ಬೇಜಾರು, ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಬಿಕಾಸ್ ಅವ್ರದ್ದು ಬಂದು ಮದರ್ದು ಯಾವ ರೀತಿ ಒಂದು ಲೈಫಲ್ಲಿ ರೋಲ್ ಇಂಪಾರ್ಟೆಂಟ್ ಅನಿಸುತ್ತೋ ಸೇಮೇ ಬಂದು ಅಪ್ಪಂದಿರದು ರೋಲು ತುಂಬಾ ಇಂಪಾರ್ಟೆಂಟ್. ಅವರು ಹೆಂಗೆ ನಡೆಸ್ಕೊಂಡು ಹೋಗ್ತಾರೋ ಅದೇ ರೀತಿ ಎಲ್ಲರ ಲೈಫು ನಿಂತಿರುತ್ತೆ. ಸೊ ಅವರೇ ನಾವೊಂದು ರೀತಿಯಾದ ಒಂದು ಪಾತ್ರಧಾರ ಆಗಿರ್ತೀವಿ. ಬಟ್ ಸೂತ್ರಧಾರರು ಅವರೇ ಆಗಿರ್ತಾರೆ. ಅವರು ಒಳ್ಳೆ ಕೆಲಸಕ್ಕೆ ಹೋಗಿ ಅವರು ಒಳ್ಳೆ ಕರೆಕ್ಟಾಗಿರುವಂಥ ಮ್ಯಾನೇಜ್ ಮಾಡ್ತಾ ಹೋದರೆ ನಮಗೂ ಟೆನ್ಷನ್ಸ್ ಇರಲ್ಲ. ಸೊ ಇಲ್ಲ ಅಂದರೆ ಹೆಣ್ಮಕ್ಳು ದುಡಿಬೇಕು, ಹೆಣ್ಮಕ್ಳು ಮಾಡಬೇಕು ಎಲ್ಲ ಇರುತ್ತೆ. ಬಟ್ ಆದರೂ ಕೂಡ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಸಾಕು. ಸೊ ನಮ್ಮ ಸಪೋರ್ಟ್ ಬಂದು ಅವ್ರಿಗೆ ತುಂಬಾ ಬೇಕಿರುತ್ತೆ. ಬಟ್ ಅವರಷ್ಟು ಕಷ್ಟಪಡೋರು ಯಾರೂ ಇಲ್ಲ ಅಂತ ಅಂದ್ಕೊಂಡಿರ್ತೀನಿ. ಸೊ ಎರಡೂ ಸೇಮೇ, ಅಮ್ಮ ಅಪ್ಪ ಅನ್ನೋದು ಈಕ್ವಲ್ ಆಗಿರುತ್ತೆ. ಅವ್ರದ್ದೊಂದು ಕೆಲಸದಲ್ಲೇ ಅವರು ತುಂಬಾ ಗ್ರೇಟ್ ಅನ್ಸ್ಕೊತಾರೆ. ಸೊ ನಮ್ಮ ಒಂದು ಮ್ಯಾನೇಜ್ ಮಾಡೋ ರೀತಿಯಲ್ಲಿ ನಾವು ತುಂಬ ಗ್ರೇಟ್ ಅಂದ್ಕೊತೀವಿ. ಬಟ್ ಯಾವುದೇ ರೀತಿ ಇದ್ದರೂ ಕೂಡ ಅಪ್ಪಂದಿರಿಗೆ ತುಂಬ ರೆಸ್ಪೆಕ್ಟ್ ಕೊಡಿ. ಯಾಕಂದರೆ ಅವರೆಲ್ಲ ತುಂಬ ಕಷ್ಟ ಬಿದ್ದು ನಮ್ಮನ್ನು ಸಾಕಿರ್ತಾರೆ. ಸೊ ಖಂಡಿತವಾಗ್ಲೂ ಅವರಿಗೆ ಪ್ರೀತಿ ಜಾಸ್ತಿ ಕೊಡಿ. ಅವರೇನು ಬೇರೆ ಬಯಸಲ್ಲ, ಅಪ್ಪ ಅಮ್ಮಂದಿರಿಬ್ಬರು ಕೂಡ ಅಷ್ಟೇ.
ಸೊ ಇವಾಗಿನವರು ದಯವಿಟ್ಟು ರೆಸ್ಪೆಕ್ಟ್ ಕೊಡಿ ಅಪ್ಪ ಅಮ್ಮಂದಿರಿಗೆ. ಬಿಕಾಸ್ ನಾವು ಅಪ್ಪ ಅಮ್ಮ ಆದಾಗಲೇ ಅದರದ್ದು ಬೆಲೆ ಬಂದು ಚೆನ್ನಾಗಿ ಗೊತ್ತಾಗುತ್ತೆ. ನಾನು ನನ್ನ ಅನುಭವನ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಎಲ್ಲ ಪ್ರಪಂಚದಲ್ಲಿರುವ ಅಪ್ಪಂದಿರಿಗೆ ಇವತ್ತಿನ ಫಾದರ್ಸ್ ಡೇ, ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಮಾಡಿದ ಬಿರಿಯಾನಿ ಮತ್ತು ಚಿಕನ್ ಫ್ರೈ ತುಂಬಾ ಟೇಸ್ಟ್ ಆಗಿತ್ತು. ಅದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ನಂದು ಇನ್ನೊಂದು ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ.